ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಗಿಲ್ಲಿ ಕೈಯಲ್ಲಿ ಏನೇನ್ ಮಾಡಿಸಬಹುದು ಅದನ್ನೆಲ್ಲ ಮಾಡಿಸ್ತಿದ್ದಾರೆ ಬಂದಂತ ಗೆಸ್ಟ್ಗಳು. ಅತಿಥಿಗಳ ಅತಿರೇಕದ ವರ್ತನೆ ಅಂತ ಹೇಳ್ಬೋದು ಇದು. ಮಂಜು ಅವರು ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕು. ಅವರು ಅತಿಥಿಗಳು ಹೊರತಾಗಿ ರ್ಯಾಗ್ ಮಾಡಕ್ ಬಂದಿಲ್ಲ. ಇದು ಕಾಲೇಜ್ ಅಲ್ಲ ರ್ಯಾಗಿಂಗ್ ಮಾಡಕ್ಕೆ ಅನ್ನೋದನ್ನ ಇಲ್ಲಿ ಸ್ವಲ್ಪ ಅಲ್ಲಿ ಇಟ್ಕೋಬೇಕಾಗಿತ್ತು. ಗಿಲ್ಲಿ ಅವರ ಸ್ವಭಾವನು ಹಾಗೆ, ಏನೇ ಹೇಳಿದ್ರು ನೆಗ್ಲೆಕ್ಟ್ ಆಗಿ ತಗೋತಾರೆ, ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಒಬ್ಬ ವ್ಯಕ್ತಿ ಎಲ್ಲಾನು ಸಹಿಸ್ಕೋತಾನೆ ಅಂದ ತಕ್ಷಣ ಅವ್ರಿಗೆ ಹೇಗ್ ಬೇಕೋ ಹಾಗೆ ಆಡಿಸ್ಬಾರ್ದು ಅನ್ನೋದು ಇಲ್ಲಿ ನನ್ನ ಅಭಿಪ್ರಾಯ. ಇವಾಗ ಏನಪ್ಪಾ ಅಂದ್ರೆ ಗಿಲ್ಲಿ ಅವ್ರಿಗೆ ಸೀರೆನ ಉಡಿಸಿ ಹಾಗೇನೆ ಜ್ಯುವೆಲರೀಸ್ ನ ತೊಡಿಸಿ ಅವನನ್ನ ಹುಡುಗಿಯಾಗಿ ಮಾಡಿ ಒಂದು ಟಾಸ್ಕ್ ನ ಆಡೋಕೆ ಹೇಳಿದ್ದಾರೆ. ಇದು ಬಿಗ್ ಬಾಸ್ ಅವರು ಕೊಟ್ಟಿರೋದಲ್ಲ, ಬಂದಿರುವಂತ ಅತಿಥಿಗಳ ಕೊಟ್ಟಿರುವಂತದ್ದು. ಹಾಗೇನೆ ಸ್ಪಂದನಾ ಅವರಿಗೆ ಹುಡುಗನ ವೇಷ ಹಾಕ್ಸಿ ಅವ್ರ ಕಡೆಯಿಂದ ರ್ಯಾಂಪ್ ಹೋಗೋ ಅಥವಾ ಡ್ಯಾನ್ಸ್ ಮಾಡಿಸಿದಾರೋ ಏನೋ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಈ ರೀತಿಯಾಗಿ ಮಾಡಿರೋದು ಎಷ್ಟು ಸರಿ ಅನ್ನೋದು ನನ್ನ ಕ್ವಶನ್. ಯಾಕಪ್ಪ ಅಂದ್ರೆ ಬೇರೆಯವ್ರನ್ನ ಆಯ್ಕೆ ಮಾಡ್ಕೋಬಹುದಿತ್ತು. ಗಿಲ್ಲಿನ ಮಾತಾಡ್ಸೋದೇ ಬೇಡ, ಗಿಲ್ಲಿ ನನ್ ಮುಂದೆನೆ ಬರೋದು ಬೇಡ, ಹಾಗೆ ಹೀಗೆ ಅಂದವರು ಯಾಕೆ ಈಗ ಇದಕ್ಕೆ ಗಿಲ್ಲಿನೇನೆ ಆರಿಸ್ಕೋಬೇಕಿತ್ತು? ಬೇರೆ ಜನನು ಇದ್ರಲ್ವಾ ಮನೆಯಲ್ಲಿ, ಅವ್ರನ್ನೆಲ್ಲ ಆರಿಸ್ಕೋಬಹುದಿತ್ತಲ್ವಾ? ಯಾಕೆ ಗಿಲ್ಲಿನೇ ಆಯ್ಕೆ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ಆದ್ರೆ ಗಿಲ್ಲಿ ಅವರು ಏನೇ ಮಾಡಿದ್ರು ಚಂದ ಅನ್ನೋ ರೀತಿಯಲ್ಲೇ ಇದೆ. ಯಾಕಪ್ಪ ಅಂದ್ರೆ ಅವರು ಅದನ್ನ ರ್ಯಾಗಿಂಗ್ ರೀತಿ ತಗೊಳ್ದಿರಾ ಸ್ಪೋರ್ಟಿವ್ ರೀತಿಯಲ್ಲಿ ತಗೊಂಡು ತುಂಬಾನೇ ಚೆನ್ನಾಗಿ ಅವ್ರಿಗೂ ವಹಿಸಿರುವಂತ ಕೆಲಸನ ಅವರು ಮಾಡ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಪ್ರೋಮೋದಲ್ಲಿ ಕೂಡ ನೋಡಿರ್ಬೋದು, ಎಲ್ಲ ಮನೆಯ ಜನರಿಗೋಸ್ಕರ ಅವರು ಸಮಾಧಾನವಾಗಿ ಹಾಗೇನೆ ಮಾತಾಡ್ದಿರಾ ಕೂರ್ತಿರ್ತಾರೆ ಕೂಡ. ಅಲ್ಲಿ ಕೂಡ ಹೇಳ್ತಾರೆ ಗಿಲ್ಲಿ ಅವರು, ನಾನು ಎಲ್ಲಿ ತಪ್ಪಿ ನಾಲ್ಗೆ ನನಗೂ ಉದ್ದ ಹೋಗಿ ಮಾತಾಡ್ಬಿಡ್ತೀನೋ ಅಂತ ಅನ್ನಿಸ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಅವರಿಗೆ ತಮ್ಮ ಬಗ್ಗೆ ಚಿಂತೆ ಇಲ್ಲ, ಆದ್ರೆ ಮನೆಯವರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋದು ಒಂದು ಮನಸ್ಸಲ್ಲಿ ಇದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದ್ರಲ್ಲೇನೆ ಮನೆಯ ಜನ ಎಲ್ಲ ಅರ್ಥ ಮಾಡ್ಕೋಬೇಕು. ಗಿಲ್ಲಿಯ ಸ್ವಭಾವ ಅಲ್ಲದೆ ಇದ್ರು ಕೂಡ ಎಷ್ಟು ಅಡ್ಜಸ್ಟ್ ಆಗ್ತಿದ್ದಾನೆ ಅನ್ನೋದನ್ನ. ಅದು ಅಲ್ಲದೆ ಇಷ್ಟೆಲ್ಲ ಟ್ರಿಗರ್ ಮಾಡಿದ್ರೆ ಬೇರೆ ಯಾರೇ ಆಗಿದ್ರು ಕೂಡ ಗಿಲ್ಲಿ ತರ ತಡ್ಕೊಳ್ತಾನೆ ಇರ್ಲಿಲ್ಲ. ಗಿಲ್ಲಿಯ ಜಾಗದಲ್ಲಿ ಅಶ್ವಿನಿ ಮೇಡಮ್ ಏನಾದ್ರು ಇದ್ದಿದ್ರೆ ಹೊಡೆದಾಕೆ ಬಿಡ್ತಿದ್ರು ಏನೋ ಅನಿಸುತ್ತೆ. ಆದ್ರೆ ಯಾರು ಕೂಡ ಗಿಲ್ಲಿ ಅಷ್ಟು ಸಮನ್ವಯದಿಂದ ಅದನ್ನ ಸ್ವೀಕರಿಸ್ತಾ ಇರ್ಲಿಲ್ಲ ಅನ್ನೋದು ನನ್ನ ಭಾವನೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇವತ್ತು ಕ್ಯಾಪ್ಟನ್ಸಿ ಓಟಕ್ಕೆ 5 ಜನ ಸೆಲೆಕ್ಟ್ ಆಗಿರ್ತಾರೆ. ಯಾರ್ಯಾರಪ್ಪ ಅಂದ್ರೆ ಧನುಷ್, ಹಾಗೇನೆ ರಘು ಅವರು, ಸ್ಪಂದನಾ ಅವರು, ಅಭಿ ಅವರು ಮತ್ತೆ ಸೂರಜ್ ಅವರು ಸೆಲೆಕ್ಟ್ ಆಗಿರ್ತಾರೆ ಕ್ಯಾಪ್ಟನ್ಸಿ ಓಟಕ್ಕೆ. ಈ 5 ಜನಕ್ಕೆ ಟಾಸ್ಕ್ ಆಡ್ಬೇಕಾದ್ರೆ ಒಬ್ರೊಬ್ರು ಹೆಲ್ಪ್ ಮಾಡ್ಬೇಕಾಗಿರುತ್ತೆ. ಅದು ಬಂದಿರುವಂತ ಗೆಸ್ಟ್ ಗಳೇ ಹೆಲ್ಪ್ ಮಾಡ್ಬೇಕಾಗಿರುತ್ತೆ. ಸೊ 5 ಜನ ಕೂಡ ಚೆನ್ನಾಗಿನೇ ಸಪೋರ್ಟ್ ಮಾಡ್ತಾರೆ ಗೇಮ್ ನ ಆಡಕ್ಕೆ. ಅದೇ ರೀತಿಯಾಗಿ ಈ ಗೇಮ್ ನಲ್ಲಿ ಗೆದ್ದಿರೋದು ಬಂದ್ಬಿಟ್ಟು ಧನು ಅವರು. ಈ ವಾರ ಮತ್ತೆ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಹಾಗೇನೆ ಇದು 2ನೇ ಬಾರಿ ಧನುಷ್ ಅವರು ಕ್ಯಾಪ್ಟನ್ ಆಗ್ತಿರೋದು. ರಘು ಅವರು ಜಸ್ಟ್ ಸ್ವಲ್ಪ 2 ಸೆಕೆಂಡ್ ಅಲ್ಲಿ ಸೋತೋಗ್ತಾರೆ ಅಂತ ಹೇಳ್ಬೋದು. ಆದ್ರೆ ತುಂಬಾನೇ ಚೆನ್ನಾಗಿತ್ತು ಟಾಸ್ಕ್ ಮಾತ್ರ. ಎಲ್ರು ತುಂಬಾನೇ ಚೆನ್ನಾಗ್ ಆಡಿದ್ರು. ಇನ್ನು ಈ ಟಾಸ್ಕ್ ಮುಗಿದ ಮೇಲೆ ಬಿಗ್ ಬಾಸ್ ಮನೆಯಿಂದ ಬಂದಿರೋ ಅತಿಥಿಗಳು ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ. ಹೊರಗಡೆ ಹೋಗೋ ಸಮಯದಲ್ಲಿ ಎಲ್ಲರ ಹತ್ರ ಹೋಗ್ಬಿಟ್ಟು ಉಗ್ರಂ ಮಂಜು ಅವರು ಮಾತಾಡ್ಸ್ತಾ ಇರ್ತಾರೆ, ಹೋಗ್ತಿದೀವಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ನ ಮಾಡಿರೋಂಥದ್ದು ಗಿಲ್ಲಿ ಅವರು. ಯಾಕಪ್ಪ ಅಂದ್ರೆ ಅಷ್ಟೆಲ್ಲ ಕಾಟ ಕೊಟ್ಟಿದ್ರು ಕೂಡ ಉಗ್ರಂ ಮಂಜು ಅವರು ಸಿಕ್ಕಾಪಟ್ಟೆನೆ ಕಾಟ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ಅವರಿಗೆ. ಆದ್ರೂ ಕೂಡ ಗಿಲ್ಲಿ ಅವರು ಸಾರಿಯನ್ನ ಏನಾದ್ರು ಬೇಜಾರಾಗಿದ್ರೆ ಮನಸ್ಸಿಗೆ ಹಾಕೋಬೇಡಿ ಅಂತ ಹೇಳ್ಬಿಟ್ಟು ಸಾರಿನ ಕೇಳ್ತಾರೆ. ಇಲ್ಲೇ ಗೊತ್ತಾಗುತ್ತೆ ಗಿಲ್ಲಿ ಅವ್ರದ್ದು ಎಷ್ಟು ಒಳ್ಳೆ ಮನಸ್ಸು ಅಂತ, ಎಂತ ಸ್ವಭಾವ ಅಂತ. ಇದರಿಂದನೇ ಎಲ್ಲಾ ಜನಕ್ಕೆ ಗಿಲ್ಲಿ ಅವರು ಇಷ್ಟ ಆಗೋದು. ಎಲ್ಲೋ 1-2 ಕಡೆ ತಪ್ಪನ್ನ ಮಾಡಿರ್ಬೋದು ಮಾತಿನ ಬರದಲ್ಲಿ, ಅಥವಾ ಅವ್ರು ಮಾತಾಡೋದು ಸ್ವಲ್ಪ ಹಾಗೇನೆ ಇರೋದ್ರಿಂದ ಒಂಚೂರು ಎಲ್ಲ ಹೆಚ್ಚು ಕಡಿಮೆ ಆಗಿರುತ್ತೆ. ಆದ್ರೆ ಅದು ಮನಸ್ಸಿಂದ ಬಂದಿರೋಂತ ಮಾತುಗಳಲ್ಲ ಅನ್ನೋದು ಇಲ್ಲೇನೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಕ್ಕೆ ಉಗ್ರ ಮಂಜು ಅವರು ಹೇಳ್ತಾರೆ, ಕೆಲವೊಂದ್ ಕಡೆ ನಮಗೂ ಕೂಡ ಮಾಡಕ್ ಇಷ್ಟ ಆಗಿರಲ್ಲ, ಹೇಳಕ್ ಇಷ್ಟ ಆಗಿರಲ್ಲ, ಅದು ನಮಗೂ ಅನಿಸ್ತಾ ಇರುತ್ತೆ. ಆದ್ರೆ ಈ ಟಾಸ್ಕ್ ಇರೋದನ್ನೇ ಹೀಗೆ, ನಾವು ಬಂದಿರೋದೇ ಹಾಗಲ್ವಾ, ಅದಕ್ಕೋಸ್ಕರ ನನ್ನ ಟಾಸ್ಕ್ಗೋಸ್ಕರ ಆ ಪಾತ್ರಕ್ಕೋಸ್ಕರ ಆ ರೀತಿ ಮಾತಾಡಿದ್ನೋ ಹೊರತಾಗಿ ವೈಯಕ್ತಿಕವಾಗಿ ನಿನ್ ಮೇಲೆ ಯಾವುದೇ ರೀತಿಯಾದ ಬೇಜಾರ್ ಕೂಡ ನನಗಿಲ್ಲ, ಯಾವ್ದನ್ನು ಕೂಡ ತಲೆಗೆ ಹಾಕೋಬೇಡ ಅಂತ ಅವ್ರು ಕೂಡ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ವಾರದ ಟಾಸ್ಕ್ ಗಳಾಗಿರ್ಬೋದು, ಬಂದಿರುವಂತ ಅತಿಥಿಗಳಾಗಿರ್ಬೋದು, ತುಂಬಾನೇ ಲವಲವಿಕೆಯಿಂದ ಇತ್ತು ಬಿಗ್ ಬಾಸ್ ಮನೆ ಅಂತ ಹೇಳ್ಬೋದು. ಇಷ್ಟು ವಾರ ನೋಡಿದ್ದೆ ಒಂದ್ ರೀತಿ, ಆದ್ರೆ ಈ ವಾರ ಇದ್ದಿದ್ದೇನೆ ಇನ್ನೊಂದ್ ರೀತಿ ಅಂತ ಹೇಳ್ಬೋದು. ಕಳೆದ ಸೀಸನ್ ಗಳಲ್ಲಿ ನಾವು ಈ ಸೀಸನ್ ನ ಮಿಸ್ ಮಾಡ್ಕೋತಾ ಇದ್ವಿ. ಕಳೆದ ಸೀಸನ್ ಗಳಿಗೆ ಹೋಲಿಸಿದಾಗ ಈ ಸೀಸನ್ ತುಂಬಾ ಸಪ್ಪೆ ಸಪ್ಪೆ ಅಂತ ಇದ್ರು. ಆದ್ರೆ ಈ ವಾರ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ಇದೇ ವಾರ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಒಬ್ರು ಹುಡುಗಿ ಒಬ್ರು ಹುಡುಗ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಕಾಯ್ದು ಯಾರು ಬರ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.